ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆ ವೆದರು ಎಷ್ಟು ಚೆನ್ನಾಗಿದೆ. ಲೈಟಾಗಿ ಮಳೆ ಬರ್ತಿದೆ, ಸಖತ್ತಾಗಿ ಗಾಳಿ ಬೀಸ್ತಿದೆ. ಈ ಥರ ಮಳೆ, ಗಾಳಿ, ಸುಂಟ್ರು ಗಾಳಿ, ಬಿರುಗಾಳಿ ಏನು ಬಂದ್ರೂ ನಾವು ಹೆಣ್ಮಕ್ಳು ಸುಮ್ಮನಿರೋಕ್ಕಾಗುತ್ತಾ? ಆಗಲ್ಲ. ಯಾಕೆ ಹೇಳಿ? ಹೆಣ್ಮಕ್ಳಾಗಿದ್ದೀವಿ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ನೋಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಇಲ್ಲಿ ಬಾಗಿಲಿಗೆ ನೀರು ಹಾಕ್ತಿದ್ದಾರೆ. ದಿನ ನಮ್ಮಮ್ಮನೇ ಹಾಕೋದು, ನಾನು ಹಾಕಲ್ಲ. ಮೊದಲೆಲ್ಲ ನಾನು ಹಾಕ್ತಿದ್ದೆ. ನಾನು ನಮ್ಮಮ್ಮ ಕರೆಕ್ಟ್ ಟೈಮಿಗೆ ಎದ್ದೊಳ್ತೀವಿ. ಆದರೂ ನಮ್ಮಮ್ಮ ಹಾಕ್ತಾರೆ, ಯಾಕಂತ ನನಗೂ ಗೊತ್ತಿಲ್ಲಪ್ಪ. ಇಲ್ಲಿ ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ವೆದರ್ ಸಖತ್ತಾಗಿತ್ತಲ್ವ, ಆ ಕಡೆ ಗುಡ್ಡ ಎಲ್ಲ ಮೋಡ ಮುಚ್ಕೊಂಡ್ಬಿಟ್ಟಿತ್ತು. ಅದನ್ನೇ ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಮಂಡಕ್ಕಿ ಒಗ್ಗರಣೆ ಮಾಡಿ ಪಕೋಡ ಮಾಡಬೇಕು. ಇಲ್ಲಿ ನೋಡಿ ಪಕೋಡ ಮಾಡ್ತಾ ಇದ್ದೀನಿ. ಪಕೋಡ ಮಾಡ್ತಾ ಇಲ್ಲ, ಇನ್ನೂ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಹಿಟ್ಟೆಲ್ಲ ಹಾಕ್ಕೊಂಬಿಟ್ಟು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಎಣ್ಣೆ ಮೊದಲೇ ಕಾಯಕ್ಕೆ ಇಟ್ಬಿಟ್ಟಿದ್ದೆ ನಾನು. ಚೆನ್ನಾಗಿ ಕಾದಿತ್ತಾ, ಹಾಕ್ತಾ ಇದ್ದೀನಿ ನೋಡ್ರಿ. ಎಂಥ ಮಳೆ, ಎಂಥ ಚಳಿ, ಎಂಥ ಇದ್ರೂ ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಎದ್ದು ಕೆಲಸ ಮಾಡಲೇಬೇಕಲ್ವಾ. ಅದೇ ದೇವ್ರು ನಮಗೆ ಕೊಟ್ಟಿರೋ ಸೂಪರ್ ಸ್ಪೆಷಾಲಿಟಿ ಪವರ್ ಅಂತ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಾನು ಪಕೋಡ ಹಾಕೋದೇನೋ ಹಾಕ್ಬಿಟ್ಟೆ, ಅದು ಬಾಣಲಿ ಬಿಟ್ಟು ಎದ್ದು ಬರೋದೇ ಇಲ್ಲ ಅಂತಿದ್ದೆ. ಆಮೇಲೆ ಹಂಗೋ ಹಿಂಗೋ ಮಾಡಿ ಎಲ್ಲ ಬಾಣಲಿಯಿಂದ ಬಿಡಿಸ್ಕೊಂಡು ಒಂದು ಇಬ್ಬೆ ಆಯಿತು ಫ್ರೆಂಡ್ಸ್. ಮತ್ತೆ ಇನ್ನೊಂದು ಇಬ್ಬೆ ಹಾಕಿದೆ. ಆಮೇಲೆ ತಿಂಡಿ ಹಾಕ್ಕೊಟ್ಟೆ ಎಲ್ಲರಿಗೂ. ನಾನು ತಿಂಡಿ ಹಾಕ್ಕೊಂಡು ಇಲ್ಲಿ ನೋಡ್ರಿ ನಿಮಗೆ ತೋರಿಸ್ತಾ ಇದ್ದೆ. ಇದು ನೈಟ್ ಅಡುಗೆಯಿಂದ ಕಂಟಿನ್ಯೂ ಆಗ್ತಿದೆ. ಇಲ್ಲಿ ನೋಡಿ, ಒಂದು ಗ್ಯಾಸ್ ಮೇಲೆ ಮುದ್ದೆಗೆ ಇಟ್ಟಿದ್ದೀವಿ, ಒಂದು ಗ್ಯಾಸ್ ಮೇಲೆ ಅನ್ನಕ್ಕೆ, ಮತ್ತು ಒಂದು ಗ್ಯಾಸ್ ಮೇಲೆ ಸಾಂಬಾರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇಲ್ಲಿ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಮುದ್ದೆ ಇತ್ತು ಅಂತ ಹೇಳಿ ನಾನು ಊಟ ಮಾಡ್ಕೊತಿದ್ದೀನಿ, ಮೊಟ್ಟೆ ಬೇಯಿಸೋಕ್ಕಿಟ್ಟು. ಇದು ಇವತ್ತಿನ ನನ್ನ ನೈಟ್ ಊಟ ಫ್ರೆಂಡ್ಸ್. ಸಿಟ್ ಶಿಗಣ್ಸೋನು ಯಾಕೆ ಕೇಳಿದ ತಕ್ಷಣ ಸೆಕೆಂಡ್ ಕೊಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಅದು ಎಲ್ಲ ಒಂದು ಟೆಕ್ನಿಕ್ಕು ಫ್ರೆಂಡ್ಸ್. ಅಂದ್ಕೊಂಡ್ರಾ? ಇಲ್ಲ, ಕೈಯಲ್ಲಿ ಅವಳಿಗೆ ಇಷ್ಟವಾದ ಬಿಸ್ಕೆಟ್ ಇದೆ, ಅದಕ್ಕೆ ಅವಳು ಕೇಳಿದ ತಕ್ಷಣ ಸೆಕೆಂಡ್ ಕೊಡ್ತಾಳೆ. ಇಲ್ಲ ಅಂದರೆ ಜಪ್ಪಯ್ಯ ಅಂದರೂ ಕೊಡಲ್ಲ, ಖಾಲಿ ಮುಗಿದ್ರೂ ಕೊಡಲ್ಲ ಫ್ರೆಂಡ್ಸ್ ಅವಳು. ಇಲ್ಲಿ ನೋಡ್ರಿ, ನಾನು ಕಸ ಹೊಡಿತಾ ಇದ್ದೀನಿ. ಕಸ ಹೊಡಿ ಸಂಜೆ ಆಗಿದ್ದರಿಂದ ನಾನು ಇಲ್ಲೆಲ್ಲ ನೀಟಾಗಿ ಕಸ ಹೊಡ್ಕೊಂಬರ್ತಾ ಇದ್ದೀನಿ. ನಮ್ಮಮ್ಮ ಪೂಜೆ ಮಾಡ್ತಾರಂತ ಹೇಳಿ ಒಂದು ಕಡೆಯಿಂದ. ಕಸ ಏನು ಅಷ್ಟೊಂದು ಇರೋಲ್ಲ, ಆದ್ರೂ ಸಂಜೆ ಆದರೆ ಹೊಡಿಲೇಬೇಕಲ್ವ ಫ್ರೆಂಡ್ಸ್. ಅದೇನೋ ಒಂಥರ ರೂಢಿ ಆಗಿಬಿಟ್ಟಿದೆ ಮೊದಲಿಂದನೂ. ಸೊ ಹಾಗಾಗಿ ನಾನು ಇಲ್ಲಿ ಕಸ ಎಲ್ಲ ಹೊಡ್ಕೊಂಬರ್ತಿದ್ದೀನಿ. ನಮ್ಮಮ್ಮ ಬಂದು ಆಚೆ ಕೂತಿದ್ರ, ನಾನು ಇಲ್ಲಿ ಕಸ ಹೊಡಿತಿದ್ದೀನಿ. ಬಂದು ಇಲ್ಲಿ ಮಂಚದ ಮೇಲೆ ಕೂತ್ಕೊಂಡ್ರು. ಹಾಗೆ ಹೊರಗೂ ನಾನು ಹೊಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಹಾಗೆ ಇದೇ ಪರ್ಕೆಲ್ಲ ಹೊಡಿತೀನಿ. ಕಸ ಹೊಡೆದ್ರೆ ಏನೂ ಇಲ್ಲ ಫ್ರೆಂಡ್ಸ್. ಮಧ್ಯಾಹ್ನನೇ ಬೆಂಡೆಕಾಯಿ ಸಾಂಬಾರು ಮಾಡಿಟ್ಟಿರೋದ್ರಿಂದ ಇಲ್ಲಿ ಏನೂ ನನಗೆ ಕೆಲಸ ಇಲ್ಲ. ಕಸ ಹೊಡೆದು ಸಂಜೆ ಒಂದು ಮುದ್ದೆ, ಒಂದು ಅನ್ನ ಮಾಡ್ಕೊಂಬಿಟ್ರೆ ಮುಗ್ದೋಗುತ್ತೆ. ಇಲ್ಲಿ ನೋಡಿ, ಕಸ ಎಲ್ಲ ಹೊಡೆದಿದ್ದಾದ್ಮೇಲೆ ನಾನು ಇಲ್ಲಿ ಆಚೆ ಕಡೆ ಬಂದು ತಲೆ ಬಾಚ್ಕೊತಾ ಇದ್ದೀನಿ. ತಲೆ ಬಾಚ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಸಖತ್ತು ಗಾಳಿ ಬೀಸ್ತಿತ್ತಲ್ವ, ಕೂದಲೆಲ್ಲ ಚಿಕ್ಕ ಚಿಕ್ಕ ಕೂದಲೆಲ್ಲ ಕಣ್ಣಿಗೆ ಬರ್ತವೆ ಅಂತೇಳಿ ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡು ಇಲ್ಲಿ ತಲೆ ಬಾಚ್ಕೊತಿದ್ದೀನಿ. ಮೊದಲೇ ಇಲಿಬಾಲ್ ಆಗಿದ್ದಾವೆ, ಅದ್ರ ಜೊತೆಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಇನ್ನೂ ಇಲಿಬಾಲ್ ಆಗಿಬಿಡುತ್ತೆ, ಅದು ಇನ್ನೂ ಚಿಕ್ಕ ಇಲಿಬಾಲ್ ಆಗಿಬಿಡುತ್ತೆ. ಈ ತಾತ ನೋಡಿದ್ರಾ, ಇಷ್ಟು ಆ ತಾತಂಗೆ ಓಡಾಡೋದೇ ಕಷ್ಟ ಅಂತಿದ್ರಲ್ಲ, ಅವರೇ ವಾಕ್ ಹೋಗಿ ಹಾಲು ಎಲ್ಲ ತೊಗೊಂಬರ್ತಾರೆ ಫ್ರೆಂಡ್ಸ್. ಅದೇ ಗುಲಾಬಿ ಗಿಡ ಅಜ್ಜಿ ಅಂತೀನಲ್ಲ, ಅವ್ರ ಯಜಮಾನ್ರಿ ಅವರು. ನಡೆಯೋದೇ ಕಷ್ಟಪ್ಪ ಅಜ್ಜ ಅಂದ್ರದಲ್ಲಿ. ವಾಕ್ ಎಲ್ಲ ಹೋಗ್ತಾರೆ. ನಾವು ಈ ವಯಸ್ಸಿಗೆ ಕಾಲು ನೋವು, ಆ ನೋವು, ಈ ನೋವು, ಮಂಡಿ ನೋವು ಅಂತೀವ. ಆ ಅಜ್ಜ ಹಂಗಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗ್ತಾರೆ, ಮತ್ತು ಸಂಜೆ ವಾಕ್ ಹೋಗ್ತಾರೆ. ಮನೆಗೆ ಏನಾದರೂ ಬೇಕು ಅಂದರೆ ಐಟಮ್ಸು ಆ ಅಜ್ಜನೇ ತೊಗೊಂಬರ್ತಾರೆ. ಆ ಅಜ್ಜಿನ ಎಲ್ಲೆಲ್ಲಿಗೂ ಬಿಡೋಲ್ಲ ಫ್ರೆಂಡ್ಸ್. ಇಬ್ಬರು ಜೊತೆಗೆ ಹೋಗ್ತಾರೆ ಟೌನಿಗೆ ಹೋದರೆ. ಆ ಥರ ಇದ್ದಾರೆ ಅವರಿಬ್ರು. ಆ ಅಜ್ಜ ನಡಿಬೇಕಾದ್ರೆ ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅಂತ ಆ ಥರ ವೀಕ್ನೆಸ್ಸಾಗಿ ನಡೀತಾರೆ ಅವರು. ಆದ್ರೂ ಸ್ಟ್ರಾಂಗ್ ಆಗಿದ್ದಾರೆ ಫ್ರೆಂಡ್ಸ್ ಅವರು. ಒಬ್ಬೊಬ್ಬರೇ ಹೋಗ್ತಾರೆ ಗೊತ್ತಾ. ಇಲ್ಲಿ ನೋಡಿ, ನಾನು ಮುಖ ತೊಳ್ಕೊಂಬಂದು ಇಲ್ಲಿ ಪಾಂಡ್ಸ್ ಕ್ರೀಮ್ ಹಚ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ತೋರಿಸ್ದೆ ಅಲ್ವಾ ಆವಾಗಲೇ. ನೋಡಿ, ಈ ಥರ ರೆಡಿಯಾಗಿದ್ದೀನಿ. ಜಾಸ್ತಿ ಏನು ಮೇಕಪ್ ಮಾಡಲ್ಲ ಫ್ರೆಂಡ್ಸ್. ನಾನು ಆಚೆ ಕಡೆಗೆ ಹೋದ್ರೂ ನಾನು ಜಾಸ್ತಿ ಮೇಕಪ್ ಮಾಡಲ್ಲ. ಒಂದೇ ಒಂದು ಕ್ರೀಮ್ ಹಚ್ಕೊಂಡ್ಬಿಡ್ತೀನಿ. ಅದು ಈ ನಡುವೆ ಮೊದಲೆಲ್ಲ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಹಂಗೆ ಓಡೋಗ್ಬಿಡ್ತಿದ್ದೆ. ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಿದ್ರೆ, ಪೂಜೆ ಮಾಡಿ ಇಲ್ಲಿ ಕಾಫಿ ಮಾಡಿಕೊಟ್ರು. ನಾನು ಕೂತ್ಕೊಂಡು ಆರಾಮಾಗಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಅಮ್ಮ ಕಾಫಿ ಕುಡಿಯಲ್ಲ. ಇಲ್ಲಿ ನನಗೂ ನಮ್ಮ ಅಣ್ಣಂಗೆ ಇಬ್ಬರಿಗೆ ಅಷ್ಟೇ ಫ್ರೆಂಡ್ಸ್ ಮಾಡಿರೋದು ಕಾಫಿನ. ಅವರು ಟೀ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಸೋನು ದಿನದ 24 ಗಂಟೆ ಆಚೆ ಕಡೆಗೆ ಹೋಗು ಅಂದ್ರೆ ಆಚೆ ಕಡೆಗೆ ಹೋಗ್ತಾಳೆ. ನಮ್ಮಮ್ಮ ಒಂದು ಸಲ ಬಿಟ್ಟಿತ್ತು, ನಾನೊಂದು ಸಲ ಬಿಟ್ಟಿದ್ದೆ, ನಮ್ಮ ಅಣ್ಣ ಒಂದು ಸಲ ಕರ್ಕೊಂಡು ಹೋಗೈತಿ. ಇವಾಗ ಇಲ್ಲಿ ನೆಕ್ಸ್ಟ್ ಡೇಗೆ ನಾನು ಇಲ್ಲಿ ಇಡ್ಲಿ ಮಾಡೋಣ ಅಂತೇಳಿ ಅಕ್ಕಿ ನೆನಾಕ್ತಿದ್ದೀನಿ. ಈ ಅಕ್ಕಿಗೆ ಏನು ಹಾಕಿದ್ದೀನಿ ಅಂದರೆ ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, ಮತ್ತು ಇದು ಸಬ್ಬಕ್ಕಿನೂ ನೆನೆಸಿದ್ದೀನಿ ಫ್ರೆಂಡ್ಸ್. ಆವಾಗಲೇ ರುಬ್ಬುವಾಗ ಇನ್ನೇನು ಒಂದು ಸ್ವಲ್ಪ ಇದೆ ಅಂದಾಗ ಅವಲಕ್ಕಿನ ನೆನೆಸ್ಕೊಂಡು ರುಬ್ಬಬೇಕು. ಇದೆಲ್ಲ ತರಿ ತರಿಯಾಗಿ ರುಬ್ಬಿದ್ರೂ ನಡೆಯುತ್ತೆ. ಅದು ನೈಸಾಗಿ ರುಬ್ಬಬೇಕು, ಸಬ್ಬಕ್ಕಿ ಮತ್ತು ಅವಲಕ್ಕಿನ.
ಇದೆಲ್ಲ ಅಕ್ಕಿ ಇಡ್ಲಿ ಅಂದರೆ ನನಗೆ ಮಾಡೋದು ಹೆಂಗೆ ಅಂತಲೂ ಗೊತ್ತಿರಲಿಲ್ಲ. ಅಕ್ಕಿ ಇಡ್ಲಿ ಇದೆಯೇ ಅಂತಲೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನಗೆ ರವೆಲೇ ಮಾಡಿ ಅಭ್ಯಾಸ ಇತ್ತು. ನಮ್ಮಮ್ಮರು ಎಲ್ಲ ರವೆಲೇ ಮಾಡ್ತಿದ್ರು, ಅಕ್ಕಿಲಿ ಯಾರೂ ನಮ್ಮ ಮನೇಲಿ ಮಾಡ್ತಿರ್ಲಿಲ್ಲ. ಈಗೀಗ ನಾನು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ನಮ್ಮ ಸೋನನ್ನ ಆಚೆ ಬಿಡೋಕ್ಕೆ ನಮ್ಮಮ್ಮ ಕರ್ಕೊಂಡು ಹೋಗ್ತಿದ್ರೆ ಫಸ್ಟ್ ನಮ್ಮಮ್ಮ ಹೋಗಿದ್ದೆ ಅಲ್ಲಿ ಕೆಳಗೆ ನಿಂತ್ಕೊಂಡು ಕರೆದ್ರೆ ಅವ್ಳು ಬರಲೇ ಇಲ್ಲ, ಚಪ್ಪಲಿ ಹಾಕೊಂಡಿಲ್ಲ ಅಂತ ನಮ್ಮಮ್ಮ. ಮತ್ತೆ ಚಪ್ಪಲಿ ಹಾಕೊಂಡು ಕರೆದ್ರೆ ನೀನು ಬರಲಿಲ್ಲ ಹೋಗು ನಾನು ಬರಲ್ಲ ಅಂತ ನಮ್ಮಮ್ಮ ಅಂದರೆ ಅಲ್ಲೇ ನಿಂತ್ಕೊಂಡು ಕಾಯ್ತಿದ್ದಾಳೆ, ಹೋಗ್ತಾನೆ ಇಲ್ಲ ಫ್ರೆಂಡ್ಸ್ ಮುಂದಕ್ಕೆ. ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.